ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನಪ್ಪ ಅಂದರೆ ಫುಲ್ ಸ್ನೋ ಆಗ್ತಾಯಿದೆ. ಫುಲ್ ಕಂಪ್ಲೀಟಾಗಿ ಸ್ನೋ ಆಗ್ತಾಯಿದೆ. ಬಿಕಾಸ್ 2025ಅಲ್ಲಿ ನಮಗೆ ಜಾನ್ವರಿಯಲ್ಲಿ, ಎಸ್ಪೆಷಲಿ ಜಾನ್ವರಿ ಮತ್ತು ಫೆಬ್ರವರಿ ಮಿಡ್ಡಲ್ಲಿ ಹೆವಿ ಸ್ನೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹವಾಮಾನ ಕೂಡ ಹೇಳಿತ್ತು. ಅದೇ ರೀತಿ ತುಂಬ ಸ್ನೋ ಆಗ್ತಾಯಿತ್ತು. ಸೊ ಅವತ್ತಿನ ದಿನ ರಾತ್ರಿಯೆಲ್ಲ ತುಂಬ ಫಾಗಿ ಇತ್ತು. ಆಮೇಲೆ 6 ಗಂಟೆ ಜಾವದಿಂದ ನಮಗೆ ಸ್ನೋ ಸ್ವಲ್ಪ ಸ್ಟಾರ್ಟ್ ಆಯಿತು. ಕರ್ಗೋಗುತ್ತೆ, ಇರೋದಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ನೋಡಿದ್ರೆ 10 o'clock ಮೇಲೆ ಇನ್ನೂ ವಿಪರೀತವಾಗಿ ಸ್ನೋ ಆಗೋಕ್ಕೆ ಜಾಸ್ತಿ ಆಯಿತು. ಆ್ಯಕ್ಚುಲಿ ಈ ಇಯರ್ ನಮಗೆ ಈ ರೀಜನಲ್ಲಿ ಜಾಸ್ತಿ ಸ್ನೋ ಆಗುತ್ತೆ ಅಂತ ವೆದರ್ ಫೋರ್ಕಾಸ್ಟ್ ಅವ್ರು ಹೇಳಿದರು. ಅದೇ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀವಿ, ತುಂಬ ಜಾಸ್ತಿನೇ ಸ್ನೋ ಆಗ್ತಾ ಇದೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಾನು ಫಸ್ಟ್ ಟೈಮ್ ಈ ರೀಜನ್ ಇಷ್ಟೊಂದು ಸ್ನೋ ಫೀಲ್ಡ್ ಆಗಿರುವಾಗ ಯಾವ ರೀತಿ ಕಾಣುತ್ತೆ ಅಂತ ನೋಡಿದ್ದು ಇದೇ ಮೊದಲನೇ ಸರಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ನೀವು ನೋಡಿ ಯಾವ ರೀತಿ ಸ್ನೋ ಕವರ್ಡ್ ಇದ್ದಾಗ ಹೇಗೆ ಕಾಣುತ್ತೆ ಅಂತ. ನಂತರ ನಾನು ಸ್ವಲ್ಪ ಫ್ರೂಟ್ಸ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಪೈನಾಪಲ್ ಕಡೆಗೆ ಹೋದೆ. ಪೈನಾಪಲ್ನ ಕಟ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಸೊ ನಾನು ಫೈನಲಿ ನನ್ನ ಫ್ರೆಂಡ್ಸ್ ಹತ್ರ ಹೆಲ್ಪ್ ತೊಗೊಂಡು ಕಟ್ ಮಾಡಿದ್ದಾಯಿತು. ಸೊ ಪೈನಾಪಲ್ ಇಸ್ ರಿಯಲಿ ವೆರಿ ಗುಡ್ ಫಾರ್ ಹೆಲ್ತ್. ಇಲ್ಲಿ ಜರ್ಮನಿಲಿ ಪೈನಾಪಲ್ ಎಲ್ಲ ಕಡೆ ಈಸಿಯಾಗಿ ಸುಲಭವಾಗಿ ಸಿಗುತ್ತೆ. ಪೊಮೊಗ್ರಾನೇಟ್ ಸ್ವಲ್ಪ ಕಷ್ಟ ಸಿಗೋದು. ಸೊ ಯಾವ್ಯಾವ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಆದಷ್ಟು ಅದನ್ನು ಯುಟಿಲೈಸ್ ಮಾಡಿಕೊಂಡು ನಾವು ತಿನ್ನಬೇಕು. ಸಸ್ಯಾಹಾರಿಗಳು ಎಸ್ಪೆಷಲಿ ನಮಗೆ ಫ್ರೂಟ್ಸೇ ಮೇಯ್ನ್ ಇಂಪಾರ್ಟೆಂಟ್ ಫುಡ್ ಅಂತ ಹೇಳ್ಬೋದು. ಸೊ ಸ್ವಲ್ಪ ಬೆಳಿಗ್ಗೆ ಹೊತ್ತು ನಾನು ಫ್ರೂಟ್ಸ್ ತಿಂತೀನಿ. ಸೊ ಕಿಚನಿಂದ ನಾನು ಈ ರೀತಿ ಸ್ನೋ ಕವರ್ ಆಗಿತ್ತು. ಸೊ ಹೆಂಗಿತ್ತು ಅಂತ ನೋಡೋಣ ಅಂತ ಸ್ವಲ್ಪ ನಾನು ಪೀಪ್ ಮಾಡಿದೆ. ತುಂಬ ವಿಪರೀತ ಗಾಳಿ, ಚಳಿ ಇತ್ತು. ಬಟ್ ಇಟ್ ವಾಸ್ ಗುಡ್. ಫುಲ್ಲು ಬಿಲ್ಡಿಂಗ್ಸ್ ಮೇಲೆಲ್ಲ ಸ್ನೋ ಕವರ್ ಆಗಿತ್ತು ಮತ್ತು ಜಾಸ್ತಿನೇ ಬರ್ತಾ ಇತ್ತು ಸ್ನೋ. ಇಲ್ಲಿ ಗೊತ್ತಿಲ್ಲ ನೀವು ಎಷ್ಟು ವಿಡಿಯೋದಲ್ಲಿ ಅದು ಕಾಣಿಸ್ತಿದೆ ಅಂತ, ಬಟ್ ರಿಯಲ್ ಆಗಿ ನೋಡುವಾಗ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸ್ನೋ ತುಂಬ ದೊಡ್ಡದಾಗೆ ಕಾಣ್ತಾ ಇತ್ತು ಸ್ನೋ. ಇಟ್ ವಾಸ್ ಗುಡ್. ಬಟ್ ವಿಡಿಯೋದಲ್ಲಿ ವಿಟ್ನೆಸ್ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಎಷ್ಟೇ ನಾವು ಕ್ಯಾಪ್ಚರ್ ಮಾಡಿದ್ರೂ ಕೂಡ ನೇಚರ್ ಬ್ಯೂಟಿನ ಲೈವ್ ಆಗಿ ನೋಡಿದ್ರೇ ಚಂದ. ಸೊ ಫ್ರೂಟ್ಸ್ ಎಲ್ಲ ಗ್ರ್ಯಾಬ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಸೋಯಾಬೀನ್ಸ್ ಎಲ್ಲ ಹಾಕಿ ವೆಜ್ ಪುಲಾವ್ ಮಾಡಿದ್ವಿ. ಅದಾದಮೇಲೆ ನಾವು ಗ್ರೋಸರೀಸ್ ತೊಗೊಂಬರ್ಬೇಕಾಗಿತ್ತು. ಒಂದು ವೀಕ್ಗೆ ಏನೇನು ಬೇಕು ಅನ್ನೋದನ್ನು. ಸೊ ಹಾಗೆ ಒಂದು ಸೂಪರ್ ಮಾರ್ಕೆಟ್ಸ್ ಎಲ್ಲ ಒಂದು ತೋರಿಸೋಣ ಹೇಗಿರುತ್ತೆ ಅಂತ ವಿಡಿಯೋ ಮಾಡಿದೆ. ಸೊ ನಾನು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 30 days ಆ ಥರ ಆದಮೇಲೆ ನನಗೆ ಪೊಮೊಗ್ರಾನೇಟ್ ಸಿಕ್ಕಿತ್ತು. ಪೊಮೊಗ್ರಾನೇಟ್ ರೇಟ್ ಕೂಡ ತುಂಬ ಜಾಸ್ತಿ ಇರುತ್ತೆ, ಒಂದು 200 ರೂಪಾಯಿ ಇರುತ್ತೆ ಬೆಲೆ. ಸೊ ಅದಾದಮೇಲೆ ನಮಗೆ ಈ ಡೆಪೋನರಿ ಜಾಗದಲ್ಲಿ ನಮಗೆ ಸೂಪರ್ ಮಾರ್ಕೆಟಲ್ಲಿ ನಮಗೆ ಕೊತ್ತಂಬರಿ ಆಮೇಲೆ ಈ ಥರ ನಮಗೆ ಸೊಪ್ಪುಗಳೆಲ್ಲ ಸಿಗುತ್ತೆ. ನಾವು 2 ಸೊಪ್ಪು ಮಾತ್ರ ಜಾಸ್ತಿ ತೊಗೊತೀವಿ, ಕೊತ್ತಂಬರಿ ಮತ್ತು ಈ ಸೊಪ್ಪೆರೆ ಸೊಪ್ಪು ಮತ್ತು ಮಿಂಟದು. ಈ 3 ತೊಗೊಂಡೋಗೋದಂತೂ ಪಕ್ಕ. ಯಾವ್ದು ತೊಗೊತೀವೋ ಬಿಡ್ತೀವೋ ಈ 3 ಮಾತ್ರ ಪಕ್ಕ ಆಗಿರುತ್ತೆ. ಆಮೇಲೆ ನಾವು ಎಲ್ಲ ವೆಜಿಟೇಬಲ್ಸ್ ಯಾವುದಾದ್ರೂ ತೊಗೊಬೇಕಾ ಅಂತ ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ತೀವಿ, ಏನಾದರೂ ಮಿಸ್ ಮಾಡಿಬಿಟ್ರೆ ಅಂತ. ಏನು ಚೀಟಿ ಏನು ಬರ್ಕೊಂಡು ಬರೋದಿಲ್ಲ, ರ್ಯಾಂಡಮಾಗಿ ಏನೇನು ಬೇಕು ನೋಡಿಕೊಂಡು ತೊಗೊಳ್ಳೋದು. ಇಲ್ಲೆಲ್ಲ ಈ ರೀತಿ ಹಾಕಿರ್ತಾರೆ ಬೋರ್ಡಲ್ಲಿ ಎಷ್ಟು ಅಂತ. ಆ ಥರ ರೆಡ್ ಕಲರಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ಇದ್ದರೆ ಸ್ವಲ್ಪ ಆಕ್ಷನ್ ಅಂದರೆ ಸ್ವಲ್ಪ ಸೇಲ್ ಇದೆ ಅಂತ ಅರ್ಥ, ಸ್ವಲ್ಪ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಕ್ಯಾಬೇಜ್ ಕೂಡ ಒಂದೊಳ್ಳೆ ರೇಟಲ್ಲಿ ಸಿಗುತ್ತೆ. €1 ನೋಡಿ, ಅಲ್ಲಿ ಕೂಡ €1 ಅಂತ ಇತ್ತು. ಸೊ ಇದೆಲ್ಲ ಈ ಸೆಕ್ಷನ್ ಎಲ್ಲ ಡೈರಿ ಪ್ರಾಡಕ್ಟ್ಸ್ ಆಗಿತ್ತು. ಇಲ್ಲೆಲ್ಲ ವಾಟರ್ ಬಾಟಲ್ಸು, ಇಲ್ಲೆಲ್ಲ ನೂಡಲ್ಸ್ ಪ್ಯಾಕೆಟ್ಸು, ಡೇಟ್ಸು, ನಟ್ಸು ಈ ಥರ ಎಲ್ಲ ಇತ್ತು. ಸೊ ಎಲ್ಲ ಸಿಗುತ್ತೆ, ಏನು ಕೊರತೆ ಅಂತ ಏನಿಲ್ಲ. ಬಟ್ ಏನಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ನಾವು ಇಂಡಿಯನ್ ಕರೆನ್ಸಿಗೆ ಇಲ್ಲಿ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ತಕ್ಕಂತೆ ಇರಬೇಕಾಗುತ್ತೆ. ಸೊ ಇಲ್ಲಿ ರೇಟಿಗೆ ನೋಡಿಕೊಂಡು ಇಂಡಿಯಾ ರೇಟಿಗೆ ನಾವು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು. ಬಟ್ ಯೂರೋಸ್ ಲೆಕ್ಕದಲ್ಲಿ ಅದು ನಮಗೆ ಸ್ವಲ್ಪ ಕಮ್ಮಿ ಅಂತಲೇ ಕಾಣಿಸುತ್ತೆ. ಸೊ ಇಲ್ಲಿ ಎಲ್ಲ ನಮಗೆ ಬಾದಾಮು, ಗೋಡಂಬಿ ಈ ಥರ ಎಲ್ಲ ಸಿಗುತ್ತೆ. ಸೊ €3 ನೋಡ್ಬೋದು ನೀವು ಅಲ್ಲಿ. €3.19 ಅಪ್ರಾಕ್ಸಿಮೇಟ್ಲಿ ಒಂದು ₹290 ₹300 ಅಂತ ಅಂದ್ಕೊಳ್ಳಿ ಈಗಿನ ರೇಟಿಗೆ. ಸೊ ನಾವು ಏನೇ ತೊಗೊಂಡ್ರು ನಮ್ಮ ಇಂಡಿಯನ್ ಟೇಸ್ಟಲ್ಲಿ ಏನೂ ಸಿಗೋದಿಲ್ಲ ನಮಗೆ ಇಲ್ಲಿ. ಕುರುಕಲು ಎಲ್ಲ ತಿನ್ನೋದಕ್ಕೆ ಏನಿದ್ರು ಇಂಡಿಯನ್ ಸ್ಟೋರಿಗೆ ಹೋಗಬೇಕಾಗುತ್ತೆ. ಸೊ ಆದಷ್ಟು ನಾವು ತರಕಾರಿ, ಹಣ್ಣು ಇದೇ ತಿನ್ನಬೇಕು. ಮತ್ತು ಈ ವಾಟರ್ ಬಾಟಲ್ಗಳು ಏನು ತಲೆನೋಗುತ್ತಾ ಯಪ್ಪ. ನಾವು ಏನಾದರೂ ಇದು ಕುಡಿಯೋ ನೀರೇ ಅಂತ ತೊಗೊಂಬಿಟ್ರೆ ಅದು ಕುಡಿಯೋ ನೀರಾಗಿರೋದಿಲ್ಲ, ಸೋಡಾ ವಾಟ್ರ್. ಇಲ್ಲಿ ಜರ್ಮನ್ಸು ತುಂಬ ಸೋಡಾ ವಾಟರ್ ಕುಡಿತಾರೆ. ಸೊ ಆ ಸೋಡಾ ವಾಟರ್ಗೂ ನ್ಯಾಚುರಲ್ ವಾಟರ್ಗೂ ಡಿಫ್ರೆನ್ಷಿಯೇಟ್ ಫಸ್ಟ್ ತಿಳ್ಕೊಬೇಕು ನೀವು ಜರ್ಮನಿಯಲ್ಲಿ ಇದ್ದೀರಾ ಅಂದರೆ. ನಾನಂತೂ ಅದನ್ನು ಒಂದು ಸರಿ ಗೊತ್ತಿಲ್ಲದೇ ಸೋಡಾ ವಾಟರ್ ತೊಗೊಂಡ್ಬಿಟ್ಟಿದ್ದೆ. ಸೊ
ಫುಲ್ಲು ವೇಸ್ಟ್ ಆಗಿಬಿಟ್ಟಿತ್ತು ಮತ್ತು ತುಂಬ ತರ್ಸ್ಟಿ ಕೂಡ ಆಗಿತ್ತು ನನಗೆ. ಅಪ್ಪ ಬಾಯಾರಿಕೆ ಬೇರೆ, ನೋಡಿದ್ರೆ ಸೋಡಾ ವಾಟರ್ ತೊಗೊಂಡಿನಿ, ಕುಡಿಯೋಕ್ಕಾಗಿಲ್ಲ ಬಟ್ ಕುಡಿಯೋದಲ್ಲೇ ಇರೋದಕ್ಕೂ ಆಗೋದಿಲ್ಲ, ಅಷ್ಟು ಇದ್ರಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೆ ನಾನು. ಸೊ ಅದೊಂದು ತಿಳ್ಕೊಬೇಕು ನಾವು. ಸ್ಟಿಲ್ ಮತ್ತು ನ್ಯಾಚುರಲ್ ಅಂತ ಇರುತ್ತೆ, ನೋಡ್ಕೊಂಡು ತೊಗೊಬೇಕು ನಾವು ಕೇಳಿಕೊಂಡು. ಅದಾದರೆ ಬಿಟ್ಟರೆ ಬೇರೆ ಎಲ್ಲ ನಮಗೆ ಅಲ್ಲೇ ನೀಟಾಗಿ ಎಲ್ಲ ಡಿಸ್ಪ್ಲೇಲಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಂಡು ತೊಗೊಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ರೇಟೆಲ್ಲ ಹೇಗಿದೆ ಅಂತ. ಎಲ್ಲ ನಾವು ನಮ್ಮ ತಗೊಳ್ಳೋದಕ್ಕೆ ಆಗೋ ಥರದಂತ ಏನಿರೋದಿಲ್ಲ, ಅಫೋರ್ಡಬಲ್ ರೇಟಲ್ಲೇ ಇರುತ್ತೆ. ಒಂದೊಂದು ಸರಿ ಮಾತ್ರ ಗಗನಕ್ಕೆ ಏರ್ಬಿಟ್ಟಿರುತ್ತೆ ರೇಟ್ಸು, ಒಂದೊಂದು ಸರಿ ನಮಗೆ ತಗೊಳ್ಳೋ ಥರನೇ ಇರುತ್ತೆ ರೇಟ್ಸ್ ಎಲ್ಲ. ಸೊ ಟೈಮು ಏನು 10-11 ಆಗಿರಲಿಲ್ಲ, ಬರೀ 5 ಗಂಟೆಗೆ ನೋಡಿ ಎಷ್ಟು ಕತ್ಲೆ ಆಗಿತ್ತು ಅಂತ. ವಿಂಟರಲ್ಲಿ ಇದೇ ಕತೆ ನಮಗೆ ಯಾವಾಗಲೂ. ನೋಡಿ ಈ ಥರ ಆಕ್ಷನ್ ಅಂತ ಬರೆದಿರ್ತಾರೆ. ಆಕ್ಷನ್ ಅಂದರೆ ಸ್ವಲ್ಪ ಕಮ್ಮಿ ಸೇಲ್ಸಲ್ಲಿ ಸಿಗ್ತಾ ಇದೆ ಅಂತ ಅರ್ಥ, ಸ್ವಲ್ಪ ಕಮ್ಮಿ ಇದೆ, ಇರೋ ರೇಟ್ಗಿಂತ ಸ್ವಲ್ಪ ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಆಕ್ಷನ್ ಅಂತ ಬರೆದಿರ್ತಾರೆ ನಮಗೆ ಇಲ್ಲಿ. ಸೊ ಅದು ಒಂದು ರೆಡ್ಡಲ್ಲಿ ಇರುತ್ತೆ, ಇಲ್ಲಾಂದರೆ ಈ ಥರ ಆಕ್ಷನ್ ಅಂತ ಬರೆದಿರ್ತಾರೆ. ಸೊ ನಮಗಿಲ್ಲಿ ಸಾಮಾನ್ಯವಾಗಿ ಸಿಗೋಂಥ ಫ್ರೂಟ್ಸ್ ಅಂದರೆ ಯಾವಾಗಲೂ ಅಂದರೆ ಬಾಳೆಹಣ್ಣು ಸಿಗುತ್ತೆ, ಪೈನಾಪಲ್ ಸಿಗ್ತಾ ಇರುತ್ತೆ, ಆಮೇಲೆ ಆ್ಯಪಲ್ ಅಂತೂ ಯಾವಾಗೂ ಸಿಗುತ್ತೆ. ಸ್ವಲ್ಪ ನಮಗೆ ಕಷ್ಟ ಆಗ್ತಿರೋದು ಯಾವುದಂದರೆ ಪೊಮೊಗ್ರಾನೇಟ್ಸ್ ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಅದು ತುಂಬ ಎಸೆನ್ಷಿಯಲ್ ಫ್ರೂಟು, ಬಟ್ ಅದೇ ನಮಗೆ ಕಷ್ಟ ಇಲ್ಲಿ ಸಿಗೋದು. ಮಿಕ್ಕಿದೆಲ್ಲ ಫ್ರೂಟು ಸಿಗುತ್ತೆ. ಇದು ಯಾವ ಫ್ರೂಟ್ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ನೋಡಿ ನಿಮ್ಗೆ ಯಾರಾದರೂ ಗೊತ್ತಿದೆ ಕಮೆಂಟ್ ಮಾಡಿ ಹೇಳಿ ಈ ಫ್ರೂಟು. ಇಲ್ಲಿ ಶಾರೋನ್ ಅಂತ ಬರ್ತಿದ್ದಾರೆ, ಬಟ್ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಫ್ರೆಂಡ್ಸ್ ನನಗೆ ಗೊತ್ತೇ ಇರೋದಿಲ್ಲ ಆ ಫ್ರೂಟ್ ಏನಂತ, ಬಟ್ ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ಟೇಸ್ಟ್ ಮಾಡೋದಕ್ಕೆ ಹೇಗಿರುತ್ತೆ ಅಂತ ಫ್ರೂಟ್ಸ್ನೆಲ್ಲದನ್ನು. ಬಟ್ ಎಲ್ಲ ಫ್ರೂಟ್ಸ್ನು ನಿಜವಾಗ್ಲೂ ಇಲ್ಲಿ ತನಕ ನನಗೆ ಟ್ರೈ ಮಾಡೋದಕ್ಕಾಗಿಲ್ಲ. ನನಗೆ ಎಷ್ಟು ಬೇಕು, ನನಗೆ ಯಾವ್ದು ತಿನ್ನೋಕ್ಕಾಗುತ್ತೆ ಅದು ಮಾತ್ರ ತೊಗೊಂಡೋಗ್ತೀನಿ, ವೇಸ್ಟ್ ಮಾಡಬಾರ್ದು ಅಂತ. ಸೊ ಈ ಥರ ಈ ಸೆಕ್ಷನಲ್ಲಿ ನಮಗೆ ಜ್ಯೂಸ್ ಎಲ್ಲ ಸಿಗುತ್ತೆ. ಆಮೇಲೆ ಇಲ್ಲಿ ನಮಗೆ ಕೆಲಾಗ್ಸು, ಡೈಲಿ ಎಸೆನ್ಷಿಯಲ್ ಬೆಳಗ್ಗೆ ಪ್ರಾಡಕ್ಟ್ಸ್ ಎಲ್ಲ ಏನೇನು ಡೈಲಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅದು ಸಿಗುತ್ತೆ. ನಮಗೆ ಅದಲ್ದಲೇ ಬೇಕ್ರಿ ಪ್ರಾಡಕ್ಟ್ಸ್ ಕೂಡ ಇಲ್ಲಿ, ಬೇಕ್ರಿ ಎಸೆನ್ಷಿಯಲ್ ಐಟಮ್ಸ್ ಕೂಡ ಸಿಗುತ್ತೆ. ಕ್ರೋಸಾಯಿಂಟ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು. ಜರ್ಮನಿ ಅಂದ ತಕ್ಷಣ ಬ್ರೆಡ್ ತುಂಬ ಇಲ್ಲಿ ತಿಂತಾರೆ, ಸೊ ಅದು ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಐಸ್ ಕ್ರೀಮ್ ಒಂದು ಸೆಕ್ಷನ್ ಫುಲ್ ಐಸ್ ಕ್ರೀಮ್ಗಂತಲೇ ಇಟ್ಟಿದ್ದಾರೆ. ಸೊ €2 ನಮಗೆ €3 ಸಿಗುತ್ತೆ ಒಂದೊಂದು ಬಾಕ್ಸು. ನಂಗೆ ಯೂಶ್ವಲಿ ಇದಿಷ್ಟ ಆಗುತ್ತೆ, ಸೊ ನಾನು ಇದೊಂದು ಬಾಕ್ಸ್ ತೊಗೊಂಡೆ. ಆಮೇಲೆ ಇಲ್ಲಿ ನಮಗೆ ಕರ್ಡ್ ಮತ್ತು ಮಿಲ್ಕ್ ಎಲ್ಲ ಹೇಗೆ ಸಿಗುತ್ತೆ ಅಂದರೆ ಡಿಫ್ರೆಂಟ್ 2 ಟೈಪ್ಸ್ ಇರುತ್ತೆ. 3.5%, 1.5% ಫ್ಯಾಟ್ ಅಂತ. 3.5% ಅಂದರೆ ಸ್ವಲ್ಪ ಜಾಸ್ತಿ ಫ್ಯಾಟ್ ಇರುತ್ತೆ, 1.5 ಈ ಥರದ್ದೆಲ್ಲ ಕಡಿಮೆ ಇರೋದೆಲ್ಲ ಪರ್ಸೆಂಟೇಜು ಸ್ವಲ್ಪ ಫ್ಯಾಟ್ ಕಮ್ಮಿ ಇರುತ್ತೆ. ಸೊ ನಮ್ಗೆ ಯಾವುದು ಬೇಕು, ನಮಗೆ ಯಾವುದು ಸೂಕ್ತ ಅದ್ರ ಮೇಲೆ ನಾವು ತೊಗೊಬೋದು. ನಮ್ಗೆ ಯಾವುದು ಬೆಟರ್ ಅನಿಸುತ್ತೆ ಆ ಥರ. ಒಬ್ಬೊಬ್ಬರು ಡೈರಿ ಪ್ರಾಡಕ್ಟ್ಸ್ ಒಂದೊಂದು ಥರ ಯೂಸ್ ಮಾಡ್ತಾರೆ, ಸೊ ಅವ್ರಿಗೆ ತಕ್ಕಂತೆ. ಸೊ ರೇಟ್ ಬಂದುಬಿಟ್ಟು ನಮಗಿಲ್ಲಿ €1 ಅಪ್ರಾಕ್ಸಿಮೇಟ್ಲಿ ₹90 100 ಅಂತ ಅಂದ್ಕೊಳ್ಳಿ. ಅಷ್ಟಕ್ಕೆ ನಮಗೊಂದು ಹಾಲಿನ ಪ್ಯಾಕೆಟು ಮತ್ತು ಮೊಸರಿನ ಪ್ಯಾಕೆಟ್ ಸಿಗುತ್ತೆ, 1 ವಾರ 2 ವಾರ ಆಗೋಷ್ಟು. ಬಟರ್ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಬೆಣ್ಣೆ ಆರಾಮಾಗಿ ಸಿಗುತ್ತೆ, ಎಷ್ಟು ಬೇಕಷ್ಟು ತೊಗೊಳ್ಬೋದು ನಾವು, ಅಷ್ಟೇನು ಕಾಸ್ಟ್ಲಿ ಅಂತ ಅನ್ಸೋದಿಲ್ಲ. ಗೀ ಎಲ್ಲ ಇಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನಾವು ಬೆಣ್ಣೆಯಿಂದನೇ ತುಪ್ಪ ಮಾಡ್ಕೊತೀನಿ. ನಂತರ ನಾನು ಇಂಡಿಯನ್ ಸ್ಟೋರಿಗೆ ಬಂದೆ, ಸ್ವಲ್ಪ ಗ್ರಾಸರೀಸ್ ತೊಗೊಳ್ಳೋಣ ಅಂತ. ಎಲ್ಲಾದರೂ ತೊಗೊಳ್ಬೋದು, ಇಂಡಿಯನ್ ಸ್ಟೋರಲ್ಲಿ ಮತ್ತೆ ತೊಗೊಳ್ಳೋದಕ್ಕಾಗೋದಿಲ್ಲ. ಇಂಪೋರ್ಟ್ ಮಾಡಿಸ್ಕೊತಾರೆ, ಎಲ್ಲ ಕಾಸ್ಟ್ಲಿ ಇರುತ್ತೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ನೀವು ಅಲ್ಲಿ ನೋಡ್ಬೋದು ವೆಜಿಟೇಬಲ್ಸ್ ಕೂಡ ಅಷ್ಟು ಕಾಸ್ಟ್ಲಿ ಇರಲಿಲ್ಲ. ಇಲ್ಲಿ ಒಂದೊಂದು ಕೂಡ ಗಗನಕ್ಕೆ ಏರ್ಬಿಟ್ಟಿರುತ್ತೆ ರೇಟ್ಸು, ಅಷ್ಟು ಕಾಸ್ಟ್ಲಿ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ನಾವು ಬೇರೆ ಕಡೆಯಿಂದ ಬಂದಿದ್ದೀವಿ ಅಂದರೆ ಇಲ್ಲಿ ರೇಟಿಗೆ ನಾವು ತಿನ್ನಬೇಕಾಗುತ್ತೆ, ಕಂಪೇರ್ ಮಾಡ್ಕೊಂಡು ಕೂರೋದಕ್ಕಾಗೋದಿಲ್ಲ. ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್, ಎಲ್ಲ ಸಿಗುತ್ತೆ, ನಮಗೆ ಏನು ಕೊರತೆನೇ ಇಲ್ಲ. ಸುಮ್ಮನೆ ಅಲ್ಲಿಂದ ಹೊತ್ಕೊಂಬರ್ಬೇಕಂತ ಏನಿಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ, ಆರಾಮಾಗಿ ಬರ್ಬೋದು. ಇಲ್ಲೇನೋ ಸಿಗೋದೇ ಇಲ್ಲ ಅನ್ನೋ ಥರ ಏನಿಲ್ಲ. ಒಂದೊಂದು ಸಿಟಿಲಿ ಕೂಡ ಒಂದೊಂದು ಜಾಗದಲ್ಲೂ ಕೂಡ ನಮಗೆ ಇಂಡಿಯನ್ ಸ್ಟೋರ್ ಇರುತ್ತೆ. ತುಂಬ ಹಳ್ಳಿ ಕಡೆ ಇದ್ದರೆ ಮಾತ್ರ ನಮಗೆ ಇಂಡಿಯನ್ ಸ್ಟೋರ್ ಅವೈಲಬಿಲಿಟಿ ಇರೋದಿಲ್ಲ, ಬಟ್ ಹತ್ತಿರದಲ್ಲೇ ನಮಗೆ ಎಲ್ಲಾದರೂ ಒಂದು ಕಡೆ ನಮ್ಮ ಇಂಡಿಯನ್ ಸ್ಟೋರ್ ನೋಡಲೇಬೋದು. ನೋಡಿ ಅಂತಾರೆ ಎಷ್ಟು ವಿವಿಧವಾಗಿದೆ, ಎಲ್ಲ ನಮಗೆ ವೆರೈಟೀಸ್ ಆಫ್ ರೈಸ್ ಸಿಗುತ್ತೆ. ಆಮೇಲೆ ನಮಗೆ ಚಪಾತಿ ಹಿಟ್ಟು ಕೂಡ ಸಿಗುತ್ತೆ, ರಾಗಿ ಹಿಟ್ಟು ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್. ಏನು ನಮಗೆ ಕಷ್ಟಪಡೋ ಅಂಥದ್ದು ಏನೂ ಇಲ್ಲ, ಸಿಗೋದೇ ಇಲ್ಲ, ಎಲ್ಲ ಹಿಂದೆಯಿಂದ ಹೊತ್ಕೊಂಬರ್ಬೇಕು ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ ಜನ. ಆ ಥರ ಎಲ್ಲ ಏನಿಲ್ಲ. ದುಡ್ಡು ಕೊಟ್ಟರೆ ದುನಿಯಾ ಅಂತಾರಲ್ಲ, ಹಂಗೆ ಎಲ್ಲ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಎಲ್ಲ ಕಡೆ. ಸೊ ನಮಗೇನು ಅಂತ ಏನು ಕೊರತೆ ಇಲ್ಲ. ಕೆಲವೊಂದೊಂದು ಫ್ರೀಸ್ಡ್ ಐಟಮ್ಸ್ ಕೂಡ ಇರುತ್ತೆ, ಪರಾಟ ಆ ಥರ ಎಲ್ಲ. ಸ್ವಲ್ಪ ಬಿಸ್ಕೆಟ್ಸ್, ನಾವು ಏನಂದ್ರೆ ವೆರೈಟೀಸ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೋಡಿ ಬಿಸ್ಕೆಟ್ಸ್ ಎಲ್ಲ ಇಷ್ಟೇ ಸ್ವಲ್ಪನೇ ಇರುತ್ತೆ. ಇಂಡಿಯಾ ಥರ ತುಂಬ ವೆರೈಟೀಸ್ ಆಫ್ ಬಿಸ್ಕೆಟ್ಸ್ ಎಲ್ಲ ನಮಗೆ ಸಿಗೋದಿಲ್ಲ, ಲಿಮಿಟೆಡ್ ಸ್ಟಾಕ್ಸ್. ಆಮೇಲೆ ಈ ನಿಪ್ಪಟ್ಟು, ಚಕ್ಲಿ ಇದು ಅಷ್ಟೇ ಸ್ವಲ್ಪನೇ ಸಿಗುತ್ತೆ. ಡಿಪೆಂಡ್ಸ್, ನಾವು ಯಾವುದಾದ್ರೂ ಬಿಗ್ ಸಿಟಿ ಬರ್ಲಿನ್, ಯುನಿಕಲ್ಲೆಲ್ಲ ಇದ್ದರೆ ದೊಡ್ಡ ಇಂಡಿಯನ್ ಸ್ಟೋರಲ್ಲಿ ಎಲ್ಲ ಥರ ವೆರೈಟೀಸ್ ಇಟ್ಟಿರ್ತಾರೆ, ಹೇಳಿದ್ರೆ ತರಿಸ್ಕೊಡ್ತಾರೆ ಕೂಡ. ಸೊ ಚಿಕ್ಕ ಸ್ಟೋರಲ್ಲೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ.
ನಂತರ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಹೋಗ್ತಾ ನಾವು ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ನೋಡಿದ್ವಿ. ಇಲ್ಲಿ ನೋಡಿ ಫೆಸಿಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಏನಾದರೂ ಒಂದು ಚೂರು ಏನಾದರೂ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ರೀತಿ ಎಲ್ಲ ಹಾಕಿರ್ತಾರೆ ನಮಗೆ ಹೋಗಬಾರ್ದು ಅಂತ. ಸೊ ಏನು ಬೈ ಮಿಸ್ಟೇಕಾಗೂ ಕೂಡ ಏನೂ ಆ್ಯಕ್ಸಿಡೆಂಟ್ಸ್ ಆಗೋದಿಲ್ಲ. ಸೊ ಅದೊಂದು ಈ ಜರ್ಮನಿಲಿ ಮೇಂಟೆನೆನ್ಸ್ ತುಂಬ ಇಷ್ಟ ಆಗುತ್ತೆ ನನಗೆ. ಮತ್ತು ಟ್ರಾಫಿಕ್ ಸಿಸ್ಟಮ್ ಆಗಿರ್ಬೋದು, ಅದು ಕೂಡ ತುಂಬ ಇಷ್ಟ ಆಗುತ್ತೆ. ನೀಟಾಗಿ ಫಾಲೋ ಮಾಡ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಕೂಡ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಮಾಡ್ಕೊಳ್ಳೋದು. ಯೂಶ್ವಲಿ ತುಂಬ ಕಷ್ಟ. ಎಷ್ಟೇ ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ನಮಗೆ ಬೇರೆ ಕಂಟ್ರಿಯಲ್ಲಿ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಳ್ಳೋದು ತುಂಬ ಎಕ್ಸ್ಪೆನ್ಸಿವ್ ಕೂಡ. ಹತ್ರ 2 ಲಕ್ಷನೇ ಬೇಕಾಗುತ್ತೆ. ಮತ್ತು ಸ್ವಲ್ಪ ಕಷ್ಟ ಕೂಡ ಪಾಸ್ ಮಾಡ್ಕೊಳ್ಳೋದಕ್ಕೆ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟು ರಪ್ಪಂತ ಡಿನ್ನರ್ ಮಾಡಬೇಕಾಗಿತ್ತು. ಸೊ ನನಗೆ ಈ ಒಂದು ಬಂದಾಗಿಂದ ಇಂಡಿಯಾಯಿಂದ ಸ್ವಲ್ಪ ಹುಚ್ಚಿಡ್ಬಿಟ್ಟಿದೆ. ಎಣ್ಣೆ ಐಟಮ್ಸ್ ಜಾಸ್ತಿ ತಿಂತಾಯಿದ್ದೀನಿ. ಸೊ ಮನೇಲೇ ಮಾಡ್ಕೋಬೇಕಾಗುತ್ತೆ, ಹೊರಗಡೆ ನಮಗೆ ಸಿಗೋದಿಲ್ಲ ಅಂತ. ಸೊ ನೋಡಿ ಹುರಿದ ದಾಲ್ ವಡ ಮಾಡ್ತಾಯಿದ್ದೀನಿ. ಸೊ ಇದು ಬರೀ 1 ಟೈಮ್ ತೋರಿಸ್ತಾ ಇದ್ದೀನಿ, ಬಟ್ ವಾರದಲ್ಲಿ 1-2 ದಿನನಾದರೂ ತಿಂದಿರ್ತೀನಿ ನಾನು. ಅಷ್ಟು ಸರಿ ಮಾಡ್ಕೊಂಡು ತಿಂತಾ ಇರ್ತೀನಿ. ಏನಕ್ಕಂತ ಗೊತ್ತಿಲ್ಲ, ವರ್ಕ್ ಪ್ರೆಷರ್ಗೆ ಹೋದು ಯಾವ ಪ್ರೆಷರ್ ಇರುತ್ತೋ ಗೊತ್ತಿಲ್ಲ, ಎಲ್ಲ ಫುಡ್ ಮೇಲೆ ತೋರಿಸ್ತೀನಿ ನಾನು. ಸೊ ಮಾಡ್ಕೊಳ್ಳೋದು ತಿನ್ನೋದು ಅಷ್ಟೇ. ಎಣ್ಣೆ ಐಟಮ್ ಇರಲೇಬೇಕು ಅಂತ ಅನಿಸ್ಬಿಡುತ್ತೆ. ಸೊ ಮಾಡಿಕೊಂಡೆ. ಸೊ ಸ್ವಲ್ಪ ನನಗೆ ಹುರಿದ ದಾಲ್ ವಡ ಅಂದರೆ ಈ ತೂತೊಡ ಥರ ಎಲ್ಲ ಬರಲ್ಲ. ಹೋಟೆಲ್ ಸ್ಟೈಲಲ್ಲೆಲ್ಲ ರೌಂಡಿಗೆ ಹಾಕ್ತೀನಿ, ಬಟ್ ಟೇಸ್ಟಿಯಾಗಿರುತ್ತೆ ಹೋಟೆಲಲ್ಲಿ ಬರೋ ಥರನೇ. ಬಟ್ ನಮಗೆ ಹೋಟೆಲಲ್ಲಿ ಸಿಗೋ ಥರ ಚೆನ್ನಾಗಿ ನಂಗೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಮಗೆ ಗ್ರೈಂಡರ್ ಎಲ್ಲ ಅಷ್ಟು ಒಳ್ಳೆ ಫೆಸಿಲಿಟಿ ಇಲ್ಲ. ಸೊ ತಿಕ್ಕಾಗಿ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ನೀರು ಥರ ಆಗ್ತಾ ಇರೋದ್ರಿಂದ ಇಟ್ಟು ರೌಂಡಾಗಿ ಆಗ್ತಾಯಿದೆ ನನ್ನ ಹುರಿದ ದಾಲ್ ವಡ. ಯಾರಿಗಾದರೂ ಇದು ರೆಸಿಪಿ ಈಸಿಯಾಗಿ ಮಾಡ್ಬೋದು, ಯಾರಿಗಾದರೂ ಸ್ಟೂಡೆಂಟ್ಸ್ಗೆ ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ನಾನು ಬೇಕಂದರೆ ನೆಕ್ಸ್ಟು ಯಾವುದಾದ್ರೂ ಕುಕ್ಕಿಂಗ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಆಮೇಲೆ ರೈಸ್ ಐಟಮ್ ಬಂದುಬಿಟ್ಟು ನಾನು ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಸೊ ಹಪ್ಪಳ, ಫ್ರೈಡ್ ರೈಸ್ ಮತ್ತು ಹುರಿದ ದಾಲ್ ವಡ ಮಾಡಿಕೊಂಡು ಕಾಯಿ ಚಟ್ನಿ ಅದ್ರ ಜೊತೆ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ಆರಾಮಾಗಿ ನನ್ನ ಡಿನ್ನರ್ನ ಫಿನಿಷ್ ಮಾಡಿದೆ. ಸೊ ಇದಾಗಿತ್ತು ನನ್ನ ಒಂದು ಸಿಂಪಲ್ಲಾಗಿ ಒಂದು ದಿನ ಹೇಗೆ ನಾನು ಕಳೆದೆ ಅನ್ನೋದನ್ನ ನೀವು ಇಲ್ಲಿ ನೋಡಿದರೆ. ಸೊ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.